ಹಾಯ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ವೆಲ್ಕಮ್ ಟು ಚಂದು ಓಮ್ ಕಿಚನ್. ಇವತ್ತು ನಾನು ಒಂದು ಒಳ್ಳೆ ಪ್ರೋಟೀನ್ ಲಡ್ಡು, ಆಮೇಲೆ ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಏನಾದರೂ ಅನ್ಕೋಬೋದು. ಬಟ್ ನಾನು ಪ್ರೋಟೀನ್ ಲಡ್ಡು ಅಂತಲೇ ಕರಿತೀನಿ. ನಾನು ಇವತ್ತೊಂದು ಒಳ್ಳೆ ಪ್ರೋಟೀನ್ ಲಡ್ಡು ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ನಾನು ಇವಾಗ ನಿಮಗೂ ತೋರಿಸ್ಬೇಕು ಅಂದ್ಬಿಟ್ಟು ನಾನು ಅದನ್ನು ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಹೆಲ್ತಿ. ನೀವು ಮಾಡ್ಕೋಬೇಕು ಅಂದ್ಬಿಟ್ಟು ನಾನು ನಿಮಗೂ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಬನ್ನಿ ತೋರಿಸ್ಕೊಡ್ತೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಲಡ್ಡು. ನೀವು ಮಾಡ್ಕೋಬೇಕು ಅಂದ್ಬಿಟ್ಟು ನಾನು ಏನೇನು ಮಾಡಿದ್ದೀನಿ ಅಂದ್ಬಿಟ್ಟು ನಾನು ನಿಮಗೂ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಮಾಡ್ಕೊಳ್ಳಿ, ಮಕ್ಕಳಿಗೂ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಪ್ರೋಟೀನ್ ಲಡ್ಡು ಮಾಡೋದು ಹೇಗೆ ಅಂದ್ಬಿಟ್ಟು ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ನೋಡಿ, ಪ್ರೋಟೀನ್ ಲಡ್ಡುಗೆ ಎಳ್ಳು ಒಂದು ಅರ್ಧ kg ತಗೊಂಡಿದ್ದೀನಿ. ಕ್ಲೀನ್ ಎಳ್ಳು, ಇದು ಬಿಳಿ ಎಳ್ಳು. ಬಾದಾಮಿ ತಗೊಂಡಿದ್ದೀನಿ, ಎರಡೇ ಏಲಕ್ಕಿ, ಗಸಗಸೆ, ಪಿಸ್ತಾ, ವಾಲ್ನೆಟ್ಟು, ಆಮೇಲೆ ಗೋಡಂಬಿ, ಖರ್ಜೂರ ಬೀಜ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಕಡಲೆ ಬೀಜ, ಓಟ್ಸ್ ತಗೊಂಡಿದ್ದೀನಿ, ಪಂಪ್ಕಿನ್ ಸೀಡ್ಸ್ ಕುಂಬಳಕಾಯಿ ಬೀಜ, ಖರ್ಜೂರದ ಬೀಜ, ಸೂರ್ಯಕಾಂತಿ ಬೀಜ, ಮಿಲ್ಕ್ ಪೌಡರ್, ತಾವರೆ ಬೀಜ ಅಂದರೆ ತಾವರೆ ಬೀಜ. ಇಷ್ಟು ಐಟಮ್ಸ್ನ ನಾವಿವಾಗ ಹುರ್ಕೊಳ್ಳೋಣ. ಮೀಡಿಯಮ್ ಇದರಲ್ಲಿ ಸ್ಟವ್ನ ಮೀಡಿಯಮ್ ಇದರಲ್ಲಿ ಇಟ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಎಲ್ಲ ಐಟಮ್ಸ್ನ ಹುರ್ಕೊಳ್ಳೋಣ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲ ತೋರಿಸ್ತೀನಿ ನಿಮ್ಗೆ ಆಮೇಲೆ ಏನು ಮಾಡಬೇಕು ಅಂತ. ಇವಾಗ ಎಲ್ಲ ಪದಾರ್ಥಗಳನ್ನು ಹುರ್ಕೊಳ್ಳೋಣ. ನಾವು ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ಎಲ್ಲ ಒಂದೊಂದೇ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡು ತೋರಿಸ್ತೀನಿ. ನೋಡಿ, ಫಸ್ಟು ಎಳ್ಳು ಹಾಕ್ಕೊತ ಇದ್ದೀನಿ. ಎಳ್ಳು ಹುರ್ಕೊಳ್ಳೋಣ. ಎಳ್ಳು ಹುರ್ಕೊಂಡಾಗಿದೆ, ಹಾಕ್ಕೊಳ್ಳೋಣ. ಒಂದು ಪ್ಲೇಟ್ಗೆ ಹಾಕ್ಕೊತ ಇದ್ದೀನಿ ಎಲ್ಲನೂ. ಎಲ್ಲ ಐಟಮ್ಸು ಹೀಗೇ ಹುರ್ಕೊಳ್ಳೋಣ. ಇವಾಗ ಕಡಲೆ ಬೀಜ ಹಾಕ್ಕೊಳ್ಳೋಣ. ನೋಡಿ, ಕಡಲೆ ಬೀಜ ಇದನ್ನು ಹಾಗೆ ಹುರ್ಕೋಬೇಕು. ಕಡಲೆ ಬೀಜ ಆಗಿದೆ. ಇವಾಗ ಬಾದಾಮಿ ಎಲ್ಲ ಐಟಮ್ಸ್ನು ಹೀಗೇ ಹುರ್ಕೊತಾ ಇದ್ದೀವಿ. ಓಟ್ಸು ಸ್ವಲ್ಪ ಸುಮ್ಮನೆ ಹಂಗೆ ಬಿಸಿ ಮಾಡ್ಕೋಬೇಕಷ್ಟೇ, ಜಾಸ್ತಿ ಬೇಡ. ಮಾಡ್ಕೊಂಡಿದ್ದೀನಿ. ಗಸಗಸೆ, ಇದು ಸ್ವಲ್ಪ ಗಸಗಸೆನೂ ಹಾಕ್ಕೊಂಡಿದ್ದೀನಿ. 2 ಏಲಕ್ಕಿ ಹಾಕ್ಕೊತೀನಿ, ಎರಡು ಅಷ್ಟೇ. ಸ್ವಲ್ಪ ಇದನ್ನು ಓಪನ್ ಮಾಡಿಬಿಟ್ಟು ಹಿಂಗೆ ನಾವು ಮಿಕ್ಸಿ ಮಾಡ್ಕೊಂಡಾಗ ಅದೇ ಇದಾಗುತ್ತೆ, ಆದರೂ ನಾವು ಓಪನ್ ಮಾಡಿ ಹಾಕೋಣ. 2 ಏಲಕ್ಕಿ ಅಷ್ಟೇ. ಮಖಾನ ಹಾಕ್ಕೊತೀವಿ. ಮಖಾನೂ ಅಷ್ಟೇ, ಸ್ವಲ್ಪ ಅಷ್ಟೇ, ಜಾಸ್ತಿ ಏನು ನಾವು ಹುರ್ಕೊಳೋದು ಬೇಡ. ಎಲ್ಲ ಐಟಮ್ಸ್ಗಳು ಇವಾಗ ಹುರ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಮಿಕ್ಸಿಗೆ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಹುರ್ಕೊಂಡಿದ್ದೀವಿ. ಎಲ್ಲ ಒಂದು 3 kg, ಒಂದು 2.5 kg, 3 kg ಇದೆ ಎಲ್ಲನೂ. ಇವಾಗ ಇದನ್ನು ನಾವು ಒಂದು ಸ್ವಲ್ಪ ಮಿಕ್ಸಿಗೆ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ಜಾಸ್ತಿ ಪುಡಿ ಬೇಡ,
ಮೀಡಿಯಮ್ ಆಗಿ ಎಲ್ಲನೂ ಒಂದೇ ಥರ ಪುಡಿ ಆಗೋ ಥರ ಮೀಡಿಯಮ್ಮಾಗಿ ಮಾಡ್ಕೊಳ್ಳೋಣ. ಆಮೇಲೆ ಮತ್ತೆ ಬೆಲ್ಲ ಮತ್ತು ಇದು ಖರ್ಜೂರ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಯಾವ ಥರ ಅಂದರೆ ಪಾಕ ಬೇಡ ತೋರಿಸ್ಕೊಡ್ತೀನಿ. ಪಾಕ ಏನು ಬೇಡ, ಸುಮ್ಮನೆ ಬೆಲ್ಲ ಕರಗಿಸ್ಕೊಂಡು ಅದರಲ್ಲಿ ಖರ್ಜೂರ ಪೇಸ್ಟ್ನ ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲನೂ ಪುಡಿ ಮಾಡ್ಕೊಳ್ಳೋಣ. ನೋಡಿ ಪುಡಿ ಮಾಡ್ಕೊಂಡಿದ್ದೀವಿ, ಎಲ್ಲನೂ ಇದೇ ರೀತಿ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಪುಡಿ ಮಾಡ್ಕೊಂಡಿದ್ದೀವಿ. ನಾವು ಹಾಕಿರೋ ಐಟಮ್ಸ್ ಏನು ಗೊತ್ತಾಗಲ್ಲ ನೋಡಿ ಇದರಲ್ಲಿ, ಬಟ್ ಎಷ್ಟೊಂದು ಐಟಮ್ಸ್ ಹಾಕಿದ್ದೀವಲ್ಲ. ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಖರ್ಜೂರನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಇದನ್ನು ನಾವು ಇದರಲ್ಲಿ ಹಾಕ್ಕೊಬೇಡ. ಬಾಣಲಿ ಇಟ್ಕೊಂಡಿದ್ದೀವಿ, ಬಾಣಲಿ ಇಟ್ಕೊಂಡು ಬೆಲ್ಲ ಹಾಕ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ ಅಷ್ಟೇ, ಪಾಕ ಏನು ಬೇಡ. ನೋಡಿ ಬೆಲ್ಲ ಕರಗಿದೆ, ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಇದು ತಣ್ಣಗಾಗ್ಲಿ. ನೋಡಿ ಎಲ್ಲನೂ ಪುಡಿ ಮಾಡಿಕೊಂಡು ಖರ್ಜೂರ ಹಾಕ್ಕೊಂಡಿದ್ದೀವಿ. ಇವಾಗ ಖರ್ಜೂರನೂ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬೆಲ್ಲನೂ ಏನದು ಕರಗಿಸ್ಕೊಂಡಿದ್ದೀನಿ. ನಾವು ಆಗಲೇ ಅಗಸೆ ಬೀಜನ ತೋರಿಸೋದನ್ನ ಮರ್ತಿದ್ದೀನಿ. ನೋಡಿ ಅಗಸೆ ಬೀಜ ಹಾಕ್ಕೊತ ಇದ್ದೀವಿ, ಇದನ್ನು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಬರೋಣ. ನೋಡಿ ಪುಡಿ ಮಾಡ್ಕೊಂಡಿದ್ದೀನಿ, ಹಾಕ್ಕೊಳ್ಳೋಣ. ಇದು ಏನಕ್ಕೆ ಹಾಕ್ಕೊತ ಇದ್ದೀನಿ ಅಂದರೆ ಶುಗರ್ಗೆ ಮತ್ತು BP-ಗೆ ತುಂಬ ಒಳ್ಳೆಯದು. ಅದರಿಂದ ಇದು ನಾನು ಯೂಸ್ ಮಾಡ್ತೀನಿ. ಡ್ರೈ ಫ್ರೂಟ್ ಲಡ್ಡುನಲ್ಲಿ ಪ್ರೋಟೀನ್ ಲಡ್ಡು, ಡ್ರೈ ಫ್ರೂಟ್ ಲಡ್ಡು ಎಲ್ಲ ಏನಾದರೂ ಅನ್ಕೋಬೋದು. ನೋಡಿ ಹಾಕ್ಕೊಂಡಿದ್ದೀವಿ. ಇವಾಗ ನಾವು ಇದನ್ನೆಲ್ಲ ಕಲಿಸ್ಕೊಳ್ಳೋಣ. ಇದಕ್ಕೆ ನಾನು ಹಾಲಿನ ಪುಡಿ ಹಾಕ್ತಾ ಇದ್ದೀನಿ. ನೋಡಿ ಹಾಲಿನ ಪುಡಿ ಒಂದು ಅರ್ಧ kg ಅಷ್ಟು ಹಾಲಿನ ಪುಡಿ ಹಾಕ್ತಾ ಇದ್ದೀನಿ. ಇವಾಗ ಎಲ್ಲನೂ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಖರ್ಜೂರ ಸಪ್ರೇಟಾಗಿ ಹಾಕ್ಕೊಂಡಿದ್ದೀವಿ, ಮತ್ತು ಲಾಸ್ಟಲ್ಲಿ ಅಗಸೆ ಬೀಜನ ಲಾಸ್ಟಲ್ಲಿ ಪುಡಿ ಮಾಡಾಕೊಂಡಿದ್ದೀವಲ್ಲ, ಅದಕ್ಕೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ತುಪ್ಪ ಒಂದು 200 ml ಅಷ್ಟು ತುಪ್ಪ ಹಾಕ್ಕೊಳ್ಳೋಣ. ಇವಾಗ ಎಲ್ಲ ಈ ಥರ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊತಾ ಇದ್ದೀನಿ. ಉಂಡೆ ಕಟ್ಟುವಾಗ ಹಾಗೆ ಹಾಕೊಂಡು ಕಟ್ಕೊಳ್ಳೋಣ. ಇವಾಗ ಸ್ವಲ್ಪ ಹಾಕಿದ್ದೀನಿ. ಮತ್ತೆ ಇದಕ್ಕೆ ಜೇನುತುಪ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜೇನುತುಪ್ಪನೂ ತುಂಬ ಚೆನ್ನಾಗಿರುತ್ತೆ. ಜೇನುತುಪ್ಪ ಹಾಕೊಳ್ಳೋಣ. ಸ್ವಲ್ಪ ಜೇನುತುಪ್ಪ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಮಕ್ಕಳಿಗಂತೂ ನಾವು ಅದು ಇದು ಕೊಡೋ ಬದಲು ಈ ಥರ ಮಾಡಿಕೊಟ್ರೆ ತುಂಬ ಒಳ್ಳೇದು ಅನಿಸುತ್ತೆ. ಬೇಕ್ರಿಯಲ್ಲಿ ತರ್ತೀವಿ, ಬಟ್ ಅವ್ರು ಏನೇನು ಹಾಕಿರ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಅವರು ಅಷ್ಟೊಂದು ನಾವು ಹಾಕಿದಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರಲ್ಲ. ಅಂದರೆ ಒಂದ್ಸತಿ ಸ್ವಲ್ಪ ಯಾವತ್ತಾದ್ರೂ ಒಂದ್ಸತಿ ತಿನ್ನೋದಕ್ಕೆ ಸರಿ. ಬಟ್ ಈ ಥರ ಮನೇಲಿ ಮಾಡಿಕೊಂಡ್ರೆ ಡೈಲಿ ಒಂದೊಂದು ತಿನ್ನೋದ್ರಿಂದ ಕ್ಯಾಲ್ಶಿಯಮ್ಮು, ಪ್ರೋಟೀನು, ವಿಟಮಿನ್ಸು ಎಲ್ಲ ಸಿಕ್ಕುತ್ತೆ. ಅದರಿಂದ ಸ್ವಲ್ಪ ಹೊತ್ತು ಟೈಮ್ ತಗೊಂಡು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ಇಷ್ಟಾಗಿದೆ. ಇವಾಗ ನಾವು ಬೆಲ್ಲ ಕರಗಿಸಿಕೊಂಡಿದ್ದೀವಲ್ಲ ಅದು ಹಾಕ್ಕೊಳ್ಳೋಣ. ನೋಡಿ ಕರಗಿಸಿಟ್ಕೊಂಡಿದ್ದೀವ ಬೆಲ್ಲನ, ಅದನ್ನು ನಾನು ಹಾಕ್ಕೊತಾ ಇದ್ದೀನಿ. ಒಂದು ಇದರಲ್ಲಿ ಶೋಧಿಸ್ಕೊತಾ ಇದ್ದೀನಿ. ಸಾಕು, ಬೇಕು ಅಂದರೆ ಹಾಕ್ಕೊಳ್ಳೋಣ. ಇವಾಗ ಇಷ್ಟೇನೆ. ಇವಾಗ ಇದನ್ನು ನಾವು ಉಂಡೆ ಕಟ್ಕೋಬೇಕಾಗುತ್ತೆ. ನೋಡಿ ತುಂಬ ಚೆನ್ನಾಗಿದೆ, ಘಮ ಘಮ ಅಂತ ಇದೆ. ಎರಡು ಏಲಕ್ಕಿ ಹಾಕಿದ್ದೀವಲ್ಲ, ಅದು ತುಂಬ
ಚೆನ್ನಾಗಿದೆ. ಇವಾಗ ನೋಡಿ ಎಲ್ಲನೂ ಈ ಥರ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಬಿಟ್ಟು ತೋರಿಸ್ತೀನಿ. ಉಂಡೆ ಕಟ್ಕೊಳ್ಳೋಣ ಇವಾಗ ಫಸ್ಟು. ನೋಡಿ ಎಲ್ಲನೂ ಉಂಡೆ ಕಟ್ಕೊಂಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸತಿ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಏನಂದರೆ ನಾವು ಮಕ್ಕಳಿಗೆ ದಿವಸಕ್ಕೆ 2 ತಿಂದ್ರೂ ಎಲ್ಲ ಡ್ರೈ ಫ್ರೂಟ್ಸನ್ನು ನಾವು ತಿಂದಂಗಾಗುತ್ತೆ. ಅದನ್ನೇ ನಾವು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಉಪಯೋಗ ಇದೆ. ನಾನಂತೂ ಈ ಥರ ಒಂದು ತಿಂಗಳಿಗೆ ಒಂದ್ಸತಿ ಮಾಡಿಟ್ಕೊತೀನಿ. ನನ್ನ ಮಕ್ಕಳಂತೂ ತಿಂತಾರೆ, ಡೈಲಿ ಬೆಳಗ್ಗೆ ಒಂದು ಸಂಜೆ ಒಂದು ತಿಂದೇ ತಿಂತಾರೆ ಅವರು. ನೀವು ಇದೇ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಹೆಲ್ತ್ ತುಂಬ ಒಳ್ಳೆಯದು. ಅದರಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ, ಥ್ಯಾಂಕ್ ಯು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿದ್ರೆ ಒಂದು ಲೈಕ್ ಕೊಡಿ. ಓಕೆ, ಥ್ಯಾಂಕ್ ಯು.